ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಸಂಭ್ರಮ ಈಗ ಮನೆ ಮಾಡಿರುವಂಥದ್ದು KR ಮಾರ್ಕೆಟ್ ಅಲ್ಲಿ ಬೆಳಗ್ಗೆಯಿಂದಲೂ ಕೂಡ ಜನ ಅಗತ್ಯ ವಸ್ತುಗಳ ಖರೀದಿ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಈ ಬಾರಿ ವಿಶೇಷವಾಗಿ ಆಯುಧ ಪೂಜೆಗೆ ಬೇಕಾದಂತಹ ಹೂಗಳನ್ನು ಅತಿ ಹೆಚ್ಚಾಗಿ ಖರೀದಿ ಮಾಡ್ತಿರುವಂಥದ್ದು. ಯಾಕಂದ್ರೆ ಪ್ರತಿ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಸ್ವಲ್ಪ ಹೂವಿನ ದರ ಇಳಿಕೆ ಆಗಿದೆ. ಅಂದ್ರೆ ಪ್ರತಿ ಬಾರಿ 1 to 3 ಪಟ್ಟು ಏರಿಕೆ ಆಗ್ತಾ ಇತ್ತು, ಆದ್ರೆ ಈ ಬಾರಿ ಸ್ವಲ್ಪ ಏರಿಕೆ ಆಗಿರುವಂಥದ್ದು. ಹೀಗಾಗಿ ಏನು ಆಯುಧ ಪೂಜೆಗೆ ಬೇಕಾದಂತಹ ಒಂದು ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ, ಜೊತೆಗೆ ವಾಹನ ಪೂಜೆಗೆ ಖರೀದಿ ಮಾಡೋಕೆ ಬೇಕಾದಂತಹ ವಸ್ತುಗಳನ್ನ ಬೆಳಗ್ಗೆನೂ ಕೂಡ ಖರೀದಿ ಮಾಡ್ತಿರುವಂಥದ್ದು. ಏನು ನಾಳೆ ಸರ್ಕಾರಿ ರಜೆ, ನಾಡಿದ್ದು ಕೂಡ ಸರ್ಕಾರಿ ರಜೆ ಇರುವಂತಹ ಕಾರಣಕ್ಕಾಗಿ ಬೆಳಗ್ಗೆನೂ ಕೂಡ ಬೆಂಗಳೂರಲ್ಲಿರುವಂತಹ ಎಲ್ಲಾ ಮಾರುಕಟ್ಟೆಗಳಿಗೆ ಹೋಗಿ ಹೂ, ಹಣ್ಣು ಜೊತೆಗೆ ಪೂಜೆಗೆ ಬೇಕಾದಂತಹ ವಸ್ತುಗಳನ್ನ ಖರೀದಿ ಮಾಡುವಂತಹ ಕೆಲಸ ಮಾಡ್ತಿದ್ದಾರೆ. ಇವತ್ತು KR ಮಾರ್ಕೆಟ್ ಸುತ್ತಮುತ್ತಲಂತೂ ಜನ ಸಾಗರವೇ ಹರಿದು ಬಂದಿದೆ. ಎಲ್ಲರೂ ಕೂಡ ಈಗ ನಾಳೆ ಇರುವಂತಹ ಪೂಜೆಗೆ, ಇವತ್ತಿನ ಪೂಜೆಗೆ, ನಾಡಿದ್ದಿನ ಪೂಜೆಗೆ ಬೇಕಾದಂತಹ ವಸ್ತುಗಳನ್ನ ಈಗಲೇ ಖರೀದಿ ಮಾಡ್ಕೊಂಡು ಹೋಗ್ತಿರುವಂಥದ್ದು. ಏನು ಈ ಬಾರಿ ಏನು ಗುಲಾಬಿ ಹೂ ಆಗಿರಬಹುದು, ಜೊತೆಗೆ ಮಲ್ಲಿಗೆ ಹೂ, ಜೊತೆಗೆ ಕನಕಾಂಬರ ಸೇರಿದಂತೆ ಸುಗಂಧರಾಜ ಈ ಎಲ್ಲಾ ಹೂವಿನ ದರಗಳು ಕೂಡ ಸ್ವಲ್ಪ ಏರಿಕೆ ಕಂಡಿದೆ. ಜೊತೆಗೆ ಈ ಚೆಂಡು ಹೂವು ಏನಿದೆ ಅದರ ದರ ಕೂಡ ಸ್ವಲ್ಪ ಏರಿಕೆ ಕಂಡ್ರು ಕೂಡ ಜನಕ್ಕೆ ಖರೀದಿ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದಷ್ಟು ದರ ಇದೆ. ಹೀಗಾಗಿ ಬೆಳಗ್ಗೆನೂ ಕೂಡ ಜನ ಹೂವು, ಹಣ್ಣು, ತರಕಾರಿ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳನ್ನ ಖರೀದಿ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಸೊ ಜನರ ಮುಖದಲ್ಲೂ ಕೂಡ ಒಂದು ನಗುವಿದೆ. ಪ್ರತಿ ವರ್ಷ ಈ ದರ ಕೇಳಿ ಅಯ್ಯೋ ಇದೇನಪ್ಪ ಅಂತ ಹೇಳ್ಬಿಟ್ಟು ಎಲ್ಲರೂ ಹಿಡಿಶಾಪ ಹಾಕುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತಿತ್ತು. ಆದರೆ ಈ ಬಾರಿ ಹೋಲಿಸ್ಕೊಂಡ್ರೆ ಸ್ವಲ್ಪ ದರದ ಏರಿಕೆಯ ನಡುವೆ ನಗು ಮೂಡಿಸುವಂತಹ ಒಂದು ಸಮಾಧಾನಕರವಾದಂತಹ ದರಗಳ ಇರುವಂತಹ ಕಾರಣಕ್ಕಾಗಿ ಜನರು ಕೂಡ ಖುಷಿಯಾಗಿ ಈ ಒಂದು ಖರೀದಿ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಸಾಕಷ್ಟು ಜನ ಇದ್ದಾರೆ, ಅವ್ರನ್ನ ನಾನು ಮಾತಾಡ್ತೀನಿ, ನೋಡೋಣ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಸರ್ ಹೇಗಿದೆ ಈ ಬಾರಿ ಹಬ್ಬದ ಖರೀದಿ ಹೆಂಗಿದೆ? ಜಾಸ್ತಿ ಇದೆ, ರೈಟ್ ಇದೆ. ಮತ್ತೆ ಹೂವದ ರೈಟ್ ಎಲ್ಲ ಜಾಸ್ತಿ ಆಗಿದೆ. ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈ ಸತಿ ಸ್ವಲ್ಪ ಜಾಸ್ತಿ ಇದೆ. ಸ್ವಲ್ಪ ಜಾಸ್ತಿ. ಸೊ ಏನೇನು ಜಾಸ್ತಿ ಸರ್? ಯಾವ ಹೂ ಜಾಸ್ತಿ ಇದೆ? ಹಾರ ಮತ್ತೆ ಸುಗಂಧರಾಜ, ಸಾಮಂತಿಗೆ, ಮಲ್ಲಿಗೆ ಹೂವು, ಕನಕಾಂಬರ ಎಲ್ಲ ಜಾಸ್ತಿ ಇದೆ. ಬೇರೆ ಹಣ್ಣು ರೈಟ್ ಅನ್ನೋ ಸ್ವಲ್ಪ ಜಾಸ್ತಿ. ಸೊ ಈಗ ಹೂವಿನ ರೇಟ್ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಕೂಡ ಹೇಳ್ತಿದ್ದಾರೆ. ಮೇಡಮ್ ಕೂಡ ತುಂಬಾ ಖರೀದಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಮೇಡಮ್ ಹೇಗಿದೆ? ಚೆನ್ನಾಗಿದೆ ಸರ್, ಜಾಸ್ತಿನೇ ಇದೆ, ಅಷ್ಟೊಂದಿಲ್ಲ. ಓಕೆ. ಹಣ್ಣಿನ ಮೇಡಮ್ ಇಲ್ಲ ಸರ್. ಸೊ ಈಗ ನೋಡಿ, ಈಗ ಸಾಕಷ್ಟು ಜನರು ಕೂಡ ಒಂದು ಏನು ಅವರ ಅಭಿಪ್ರಾಯಗಳು ಕೂಡ ಬದಲಾವಣೆ ಆಗ್ತಿರುವಂಥದ್ದು. ಯಾಕಂದ್ರೆ ಹೋದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈ ಬಾರಿ ಸ್ವಲ್ಪ ದರ ಕಡಿಮೆ ಆಗಿರುವಂಥದ್ದು. ಇನ್ನು ಮಾರುಕಟ್ಟೆಯಲ್ಲಿ ಈಗ ಸಾಕಷ್ಟು ಜನ ವ್ಯಾಪಾರಿಗಳು ಕೂಡ ಏನು ಗ್ರಾಹಕರನ್ನ ಮನವೊಲಿಸುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದ್ರೆ ಟೈಮ್ ಆಗ್ತಿದ್ದಂಗೆ ಹೂವು ಕೂಡ ಬಾಡಿ ಹೋಗುವಂತ ಕಾರಣಕ್ಕಾಗಿ ಅವರ ದರಕ್ಕೆ ತಕ್ಕಂತೆ ಮಾತಾಡಿಕೊಂಡು ಏನು ಅದನ್ನ ಸೇಲ್ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಇನ್ನು ಮಾರ್ಕೆಟ್ ಅಲ್ಲಿ ಜನ ಬಂದಿರುವಂತಹ ಕಾರಣಕ್ಕಾಗಿ ಎಲ್ಲೆಡೆ ಕೂಡ ಟ್ರಾಫಿಕ್ ಜಾಮ್ ಕೂಡ ಆಗಿರುವಂಥದ್ದು. ಈ ಒಂದು ರಸ್ತೆಯಲ್ಲಿ ವಾಹನ ಸಂಚಾರವನ್ನೇ ಕಂಪ್ಲೀಟ್ ಆಗಿ ಸ್ಥಗಿತಗೊಳಿಸಲಾಗಿದೆ. ಯಾಕಂದ್ರೆ ಈಗ ಜನರು ಓಡಾಡುವಂತಹ ಕಾರಣಕ್ಕಾಗಿ ಗ್ರಾಹಕರಿಗೂ ತೊಂದರೆ ಆಗಬಾರ್ದು, ವ್ಯಾಪಾರಿಗಳಿಗೂ ತೊಂದರೆ ಆಗಬಾರ್ದು ಅಂತೇಳಿ 9 ಗಂಟೆವರೆಗೂ ಕೂಡ ಯಾವುದೇ ರೀತಿಯ ವಾಹನಗಳು ಓಡಾಡಬಾರ್ದು ಅಂತೇಳಿ ಕೆಲಸ ಮಾಡಲಾಗಿದೆ. ಟ್ರಾಫಿಕ್ ಪೊಲೀಸರು ಕೂಡ ಬೆಳಗ್ಗೆಯಿಂದನೂ ವಾಹನಗಳನ್ನ ನಿಯಂತ್ರಣ ಮಾಡುವಂತಹ ಕೆಲಸದಲ್ಲಿ ಬ್ಯುಸಿ ಆಗಿರುವಂಥದ್ದು. ಮತ್ತು ಲಾ ಅಂಡ್ ಆರ್ಡರ್ ಪೊಲೀಸರು ಇಲ್ಲಿ ಯಾವುದೇ ರೀತಿಯಂತಹ ಅಹಿತಕರ ಘಟನೆಗಳು ನಡೆಯಬಾರ್ದು ಅಂತ ಹೇಳ್ಬಿಟ್ಟು ಅವರು ಕೂಡ ಭದ್ರತೆಯನ್ನು ಕಲ್ಪಿಸುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಈಗಾಗಲೇ ನಾವು ನೋಡ್ತಾ ಇದೀವಿ, ಟ್ರಾಫಿಕ್ ಪೊಲೀಸರು ವಾಹನಗಳನ್ನ ಮೂವ್ ಮಾಡಿಸುವಂತಹ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಗ್ರಾಹಕರು ಜೊತೆಗೆ ಇಲ್ಲಿರುವಂತಹ ವ್ಯಾಪಾರಿಗಳು ಈ ಒಂದು ಬಿಸ್ನೆಸ್ ಅಲ್ಲಿ ಎಲ್ಲರೂ ಕೂಡ ಬ್ಯುಸಿ ಆಗಿದ್ದಾರೆ. ಸೊ ನಾನು ಈಗ ಏನು ಮಾತಾಡಿಸ್ತೀನಿ, ತುಂಬಾ ಜನ ಇದ್ದಾರೆ ಎಲ್ಲರೂ ಕೂಡ. ಸೊ ಅವ್ರನ್ನ ಕೇಳ್ತೀನಿ. ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್, ತುಂಬಾ ಚೆನ್ನಾಗಿ ನಡೀತಾ ಇದೆ. ನಾವು ದುರ್ಗಾದೇವಿ ದೇವಸ್ಥಾನಕ್ಕೆ ಒಂದು 6,000-7,000 ರೂಪಾಯಿ ಹೂವು ತಗೊಂಡ್ವಿ. ಪ್ರತಿ ವರ್ಷ ಅಲಂಕಾರ ಮಾಡಿದ್ವಿ ಕತ್ರಗುಪ್ಪಲ್ಲಿ. ಚೆನ್ನಾಗಿ ನಡೀತಾ ಇದೆ ಸರ್. ಈ ಹೂವಿನ ರೇಟ್ ಏನೋ ಜಾಸ್ತಿ ಆಗಿದೆ ಸರ್? ಹೂವಿನ ರೇಟು ಒಳಗಡೆ ಹೋದ್ರೆ ತುಂಬಾ ರೇಟು, ನಿಮ್ಗೆ ಆಮೇಲೆ ಬಂದ್ರೆ ಇಲ್ಲಿ ಸ್ವಲ್ಪ ಕಮ್ಮಿ ಇದೆ. ಪಾಪ ಅವರೆಲ್ಲ ಖಾಲಿ ಮಾಡಿಸ್ತಾರೆ ಜನನ ಅನ್ಬಿಟ್ಟು ಅಂಗಡಿಯವರು, ಅವರು ಸ್ವಲ್ಪ ಕಮ್ಮಿ ಕೊಡ್ತಾ ಇದ್ದಾರೆ. ಸ್ವಲ್ಪ ಕಡಿಮೆ ಇದೆ ಸರ್. ಕಡಿಮೆ ಇದೆ. ಹಣ್ಣು ಸರ್, ಹಣ್ಣು ರೇಟ್ ಹಣ್ಣು ಮಾಮೂಲಿ ಹಣ್ಣಿನ ರೇಟ್ ಅದೇ ತರನೇ ಇದೆ, ಪರವಾಗಿಲ್ಲ. ಈ ಬಾರಿ ಹಬ್ಬ ಮಾಡಕ್ ಯಾವ್ದು ರೇಟಿನ ಟೆನ್ಷನ್ ಇಲ್ಲ? ಏನಿಲ್ಲ ಸರ್, ಆರಾಮ ಮಾಡಬಹುದು, ಏನ್ ತೊಂದರೆ ಇಲ್ಲ, ಚೆನ್ನಾಗಿದೆ. ಎಲ್ಲಿ ಕರೆದ ಅವ್ರನ್ನ? ಆಯ್ತು ಸರ್, ಥ್ಯಾಂಕ್ ಯು ಸರ್. ಈಗ ನೋಡ್ಬೋದು, ಜನಕ್ಕೆ ಹೋದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈ ಬಾರಿ ಯಾವುದೇ ರೀತಿಯ ಟೆನ್ಷನ್ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅಂತ ಹೇಳುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಸದ್ಯಕ್ಕೆ ಬೆಳಗ್ಗೆಯಿಂದಲೂ ಕೂಡ ಜನ ತಮ್ಗೆ ಬೇಕಾದಂತಹ ವಸ್ತುಗಳನ್ನು ಖರೀದಿ ಮಾಡಿಕೊಂಡು ಮನೆಗಳಿಗೆ ಹೋಗ್ತಿರುವಂತಹ ದೃಶ್ಯನೂ ಕೂಡ ನಾವು ನೋಡ್ತಾ ಇದ್ದೀವಿ. ಇನ್ನು ಈ ಟ್ರಾಫಿಕ್ ಜಾಮ್ ಈಗ ನೋಡಿ 9 ಗಂಟೆ ಆಯ್ತು ಈಗ. ಹೀಗಾಗಿ ಈ ವಾಹನಗಳು ಕೂಡ ಓಡಾಟ ಕೂಡ ಹೆಚ್ಚಾಗ್ತಾ ಇದೆ.
ಪೊಲೀಸರು ಇಲ್ಲಿರುವಂತಹ ಮಾರ್ಕೆಟ್ ಅಂದರೆ ಬೀದಿ ಬದಿ ಏನು ಮಾರುಕಟ್ಟೆ ಇತ್ತು ಅವರನ್ನು ಕಳಿಸುವಂತಹ ಕೆಲಸನೂ ಕೂಡ ಮಾಡ್ತಿದ್ದಾರೆ. ಸದ್ಯಕ್ಕೆ ಇದು ಮಾರುಕಟ್ಟೆಯ ಚಿತ್ರಣ. ಇನ್ನು ನಾಳೆಯೂ ಕೂಡ ಇದೇ ರೀತಿಯಾದಂತಹ ಒಂದು ರಶ್ ಕೂಡ ನಾವು ಕಂಡುಕೊಳ್ಬೋದು. ಯಾಕಂದರೆ ಏನು ನಾಳೆಯೂ ಕೂಡ ಹಬ್ಬದ ಒಂದು ಇರುವಂಥ ಕಾರಣಕ್ಕಾಗಿ ವಾಹನ ಪೂಜೆಗಳನ್ನು ಮಾಡುವಂಥ ಕೆಲಸ ಮಾಡ್ತಾರೆ. ದೇವಿ ಪೂಜೆ ಕಡೆ ಆರಾಧನೆ ಮಾಡುವಂತಹ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯ ತೊಂದರೆ ಆಗ್ಬರ್ತದೆ. ಮೇಡಮ್ ಕೂಡ ಅಲ್ಲಿ ಶಾಪಿಂಗ್ ಮಾಡ್ಕೊಂಡಿದ್ದಾರೆ. ಮೇಡಮ್ ಏನೇನು ಖರೀದಿ ಮಾಡಿದ್ರಿ ಮೇಡಮ್? ಸರ್ ಬರೀ ಹೂವನೇ ಸರ್. ಎಷ್ಟಾಯ್ತು ರೇಟ್? ಜಾಸ್ತಿ ಇತ್ತಾ? ಇದೆ ಸರ್, ರೇಟ್ ಜಾಸ್ತಿ ಇದೆ ಸರ್. ಏನು ರೇಟ್ ಜಾಸ್ತಿ ಇತ್ತು? ಎಷ್ಟಿತ್ತು? ಏನು ಹೂವು ಎಷ್ಟು? ಇದು 1500 ರೂಪಾಯಿ ಯಾವ ಹೂವು? ರೋಸು. ಹೌದಾ? ಕೆಜಿಗೆ? ಕೆಜಿ ಅಲ್ಲ, ಹಾರ ಒಂದು ಹಾರಕ್ಕೆ 1500? 500. ತುಂಬ ಜಾಸ್ತಿ ಅನಿಸ್ಲಿಲ್ಲ? ಜಾಸ್ತಿ ಅನ್ಸುತ್ತೆ, ಏನು ಮಾಡೋಕ್ಕಾಗಲ್ಲ. ಮತ್ತು ಬೇರೆ ಏನೇನು ರೇಟ್ ಏನು ನೋಡಿದ್ರಿ? ನಾನು ಅಷ್ಟೇ ಸರ್, ಯಾವುದೂ ನೋಡಿಲ್ಲ. ಹಣ್ಣಿನ ರೇಟ್ ಮೇಡಮ್ ಈ ಸತಿ ಹೆಂಗಿದೆ? ಗೊತ್ತಿಲ್ಲ ಸರ್, ನಾನು ಅದೆಲ್ಲ ವಿಚಾರಿಸಿಲ್ಲ. ಹೇಗೆ ಮಾಡ್ತೀರಿ? ಹಬ್ಬ ಹೇಗೆ ನಡೀತದೆ ಮನೆಯಲ್ಲಿ? ಪರವಾಗಿಲ್ಲ. ಜೋರು ನಡೀತದೆ? ರೇಟ್ ಏನು ಟೆನ್ಷನ್ ಇಲ್ವಲ್ಲ? ಇಲ್ಲ ಸರ್. ಸೊ ಈಗ ಸಾರ್ವಜನಿಕರ ಅಭಿಪ್ರಾಯಗಳು ಕೂಡ ಸ್ವಲ್ಪ ಬದಲಾಗ್ತಾ ಇದೆ. ಕೆಲವೊಂದಿಷ್ಟು ಜನ ಹೆಚ್ಚಾಗ್ತಿದೆ ಅಂತ ಹೇಳಿದ್ರೆ, ಇನ್ನೂ ಕೆಲವೊಂದಿಷ್ಟು ಜನ ಇಲ್ಲ ಕಡಿಮೆ ಇದೆ ಅಂತ ಹೇಳ್ತಾರೆ. ಬಟ್ ವ್ಯಾಪಾರಿಗಳು ಮಾತ್ರ ಬೆಳಗ್ಗೆಯಿಂದನೂ ಕೂಡ ಭರ್ಜರಿಯಾಗಿ ವ್ಯಾಪಾರಗಳು ಮಾಡ್ತಿದ್ದಾರೆ. ಯಾಕಂದರೆ ಈ ಬಾರಿ ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈ ಬಾರಿ ಅತಿ ಹೆಚ್ಚು ಜನ ಮಾರುಕಟ್ಟೆಗೆ ಬಂದಿರುವಂಥ ದೃಶ್ಯಗಳನ್ನ ನಾವು ಕೂಡ ನೋಡ್ತಾ ಇದ್ದೀವಿ. ಯಾಕಂದರೆ ಪ್ರತಿ ವರ್ಷ ಹೋಲಿಸುವಂತಹ ಸಂದರ್ಭದಲ್ಲಿ ಈ ಬೇರೆ ಬೇರೆ ಭಾಗಗಳಿಂದ ಬರುವಂತಹ ಒಂದು ರೈತರ ಸಂಖ್ಯೆ ಕಡಿಮೆ ಇತ್ತು. ಹಾಗಾಗಿ ಗ್ರಾಹಕರು ಕೂಡ ಆಯಾ ಭಾಗಕ್ಕೆ ಹೋಗಿ ಖರೀದಿ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಆದರೆ ಈ ಬಾರಿ ಬೆಂಗಳೂರಿನ ಸುತ್ತಮುತ್ತಲಿರುವಂತಹ ಹಳ್ಳಿಯ ಜನ ಇಲ್ಲೇ ಮಾರುಕಟ್ಟೆಗೆ ಬಂದು ಮುಕ್ತವಾಗಿ ಮಾರಾಟ ಮಾಡೋದಕ್ಕೆ ಇಲ್ಲಿ ಅವಕಾಶವನ್ನು ಕಲ್ಪಿಸಿರುವಂತಹ ಕಾರಣಕ್ಕಾಗಿ ಗ್ರಾಹಕರು ಬೆಂಗಳೂರು ಜನ ಎಲ್ಲರೂ ಕೂಡ KR ಮಾರ್ಕೆಟ್ಗೆ ಬಂದು ಖರೀದಿ ಮಾಡ್ತಾ ಇದ್ದಾರೆ. ರೈತರು ಕೂಡ ಖುಷಿಯಾಗಿರುವಂಥದ್ದು. ಸದ್ಯಕ್ಕೆ ಇದು ಮಾರುಕಟ್ಟೆಯ ಒಂದು ಚಿತ್ರಣ. ಸದ್ಯಕ್ಕೆ ಎಲ್ಲರೂ ಕೂಡ ಈ ಆಯುಧ ಪೂಜೆ ಮತ್ತು ವಿಜಯದಶಮಿ ಆಚರಣೆಗೆ ಬೇಕಾದಂತಹ ಎಲ್ಲ ವಸ್ತುಗಳನ್ನು ಕೂಡ ಖುಷಿಯಿಂದ ಖರೀದಿ ಮಾಡುವಂತಹ ದೃಶ್ಯ ಕೂಡ ಕಂಡು ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಸಂಭ್ರಮ ಈಗ ಮನೆ ಮಾಡಿರುವಂಥದ್ದು. KR ಮಾರ್ಕೆಟಲ್ಲಿ ಬೆಳಗ್ಗಿಂದಲೂ ಕೂಡ ಜನ ಅಗತ್ಯ ವಸ್ತುಗಳ ಖರೀದಿ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಈ ಬಾರಿ ವಿಶೇಷವಾಗಿ ಆಯುಧ ಪೂಜೆಗೆ ಬೇಕಾದಂತಹ ಹೂಗಳನ್ನು ಅತಿ ಹೆಚ್ಚಾಗಿ ಖರೀದಿ ಮಾಡ್ತಿರುವಂಥದ್ದು. ಯಾಕಂದರೆ ಪ್ರತಿ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಸ್ವಲ್ಪ ಹೂವಿನ ದರ ಇಳಿಕೆ ಆಗಿದೆ. ಅಂದರೆ ಪ್ರತಿ ಬಾರಿ 1 to 3 ಪಟ್ಟು ಏರಿಕೆ ಆಗ್ತಾ ಇತ್ತು. ಆದರೆ ಈ ಬಾರಿ ಸ್ವಲ್ಪ ಏರಿಕೆ ಆಗಿರುವಂಥದ್ದು. ಹೀಗಾಗಿ ಏನು ಆಯುಧ ಪೂಜೆಗೆ ಬೇಕಾದಂತಹ ಒಂದು ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ, ಜೊತೆಗೆ ವಾಹನ ಪೂಜೆಗೆ ಖರೀದಿ ಮಾಡೋಕ್ಕೆ ಬೇಕಾದಂತಹ ವಸ್ತುಗಳನ್ನು ಬೆಳಗ್ಗೆಂದೂ ಕೂಡ ಖರೀದಿ ಮಾಡ್ತಿರುವಂಥದ್ದು. ಏನು ನಾಳೆ ಸರ್ಕಾರಿ ರಜೆ, ನಾಡಿದ್ದು ಕೂಡ ಸರ್ಕಾರಿ ರಜೆ ಇರುವಂಥ ಕಾರಣಕ್ಕಾಗಿ ಬೆಳಗ್ಗೆಂದೂ ಕೂಡ ಬೆಂಗಳೂರು ಮಧ್ಯೆ ಬೆಂಗಳೂರಲ್ಲಿರುವಂತಹ ಎಲ್ಲ ಮಾರುಕಟ್ಟೆಗಳಿಗೆ ಹೋಗಿ ಹೂ, ಹಣ್ಣು ಜೊತೆಗೆ ಪೂಜೆಗೆ ಬೇಕಾದಂತಹ ವಸ್ತುಗಳನ್ನು ಖರೀದಿ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಇವತ್ತು KR ಮಾರ್ಕೆಟ್ ಸುತ್ತಮುತ್ತಲಂತೂ ಜನ ಸಾಗರವೇ ಹರಿದು ಬಂದಿದೆ. ಎಲ್ಲರೂ ಕೂಡ ಈಗ ನಾಳೆ ಇರುವಂತಹ ಪೂಜೆಗೆ, ಇವತ್ತಿನ ಪೂಜೆಗೆ, ನಾಡಿದ್ದಿನ ಪೂಜೆಗೆ ಬೇಕಾದಂತಹ ವಸ್ತುಗಳನ್ನ ಈಗಲೇ ಖರೀದಿ ಮಾಡ್ಕೊಂಡು ಹೋಗ್ತಿರುವಂಥದ್ದು. ಏನು ಈ ಬಾರಿ ಏನು ಗುಲಾಬಿ ಹೂ ಆಗಿರಬಹುದು, ಜೊತೆಗೆ ಮಲ್ಲಿಗೆ ಹೂ, ಜೊತೆಗೆ ಕನಕಾಂಬರ ಸೇರಿದಂತೆ ಸುಗಂಧರಾಜ ಈ ಎಲ್ಲ ಹೂವಿನ ದರಗಳು ಕೂಡ ಸ್ವಲ್ಪ ಏರಿಕೆ ಕಂಡಿದೆ. ಜೊತೆಗೆ ಈ ಚೆಂಡು ಹೂವು ಏನಿದೆ ಅದರ ದರ ಕೂಡ ಸ್ವಲ್ಪ ಏರಿಕೆ ಕಂಡ್ರೂ ಕೂಡ ಜನಕ್ಕೆ ಖರೀದಿ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದಷ್ಟು ದರ ಇದೆ. ಹೀಗಾಗಿ ಬೆಳಗ್ಗೆನೂ ಕೂಡ ಜನ ಹೂವು, ಹಣ್ಣು, ತರಕಾರಿ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳನ್ನು ಖರೀದಿ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಸೊ ಜನರ ಮುಖದಲ್ಲೂ ಕೂಡ ಒಂದು ನಗುವಿದೆ. ಪ್ರತಿ ವರ್ಷ ಈ ದರ ಕೇಳಿ ಅಯ್ಯೋ ಇದೇನಪ್ಪ ಅಂತ ಹೇಳ್ಬಿಟ್ಟು ಎಲ್ಲರೂ ಹಿಡಿಶಾಪ ಹಾಕುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತಿತ್ತು. ಆದರೆ ಈ ಬಾರಿ ಹೋಲಿಸ್ಕೊಂಡ್ರೆ ಸ್ವಲ್ಪ ದರದ ಏರಿಕೆಯ ನಡುವೆ ನಗು ಮೂಡಿಸುವಂತಹ ಒಂದು ಸಮಾಧಾನಕರವಾದಂತಹ ದರಗಳ ಇರುವಂತಹ ಕಾರಣಕ್ಕಾಗಿ ಜನರು ಕೂಡ ಖುಷಿಯಾಗಿ ಈ ಒಂದು ಖರೀದಿ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಸಾಕಷ್ಟು ಜನ ಇದ್ದಾರೆ, ಅವ್ರನ್ನ ನಾನು ಮಾತಾಡ್ತೀನಿ, ನೋಡೋಣ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಸರ್ ಹೇಗಿದೆ ಈ ಬಾರಿ ಹಬ್ಬದ ಖರೀದಿ ಹೆಂಗಿದೆ? ಜಾಸ್ತಿ ಇದೆ, ರೈಟ್ ಇದೆ. ಮತ್ತೆ ಹೂವದ ರೈಟ್ ಎಲ್ಲ ಜಾಸ್ತಿ ಆಗಿದೆ. ಹೋದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈ ಸತಿ ಸ್ವಲ್ಪ ಜಾಸ್ತಿ ಇದೆ. ಸ್ವಲ್ಪ ಜಾಸ್ತಿ. ಹಾಂ. ಸೊ ಏನೇನು ಜಾಸ್ತಿ ಇದೆ? ಯಾವ ಹೂ ಜಾಸ್ತಿ ಇದೆ? ಹಾರ ಮತ್ತೆ ಸುಗಂಧರಾಜ, ಸಾಮಂತಿಗೆ, ಮಲ್ಲಿಗೆ ಹೂವು, ಕನಕಾಂಬರ ಎಲ್ಲ ಜಾಸ್ತಿ ಇದೆ. ಜಾಸ್ತಿ ಆಗಿದೆ. ಹಾಂ. ಬೇರೆ ಹಣ್ಣು ರೈಟ್ ಎಲ್ಲ ಸ್ವಲ್ಪ ಜಾಸ್ತಿ. ಸೊ ಈಗ ಹೂವಿನ ರೇಟ್ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಕೂಡ ಹೇಳ್ತಿದ್ದಾರೆ. ಮೇಡಮ್ ಕೂಡ ತುಂಬಾ ಖರೀದಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಮೇಡಮ್ ಹೇಗಿದೆ? ಚೆನ್ನಾಗಿದೆ ಸರ್. ಹೂವಿನ ರೇಟು ಜಾಸ್ತಿನೇ ಇದೆ. ತುಂಬಾ ಜಾಸ್ತಿ ಆಗಿದೆ. ಅಷ್ಟೊಂದಿಲ್ಲ, ಓಕೆ. ಹಣ್ಣಿನ ಮೇಡಮ್? ಇಲ್ಲ ಸರ್. ಸೊ ಈಗ ನೋಡಿ, ಈಗ ಸಾಕಷ್ಟು ಜನರು ಕೂಡ ಒಂದು ಏನು ಅವರ ಅಭಿಪ್ರಾಯಗಳು ಕೂಡ ಬದಲಾವಣೆ ಆಗ್ತಿರುವಂಥದ್ದು. ಯಾಕಂದ್ರೆ ಹೋದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈ ಬಾರಿ ಸ್ವಲ್ಪ ದರ ಕಡಿಮೆ ಆಗಿರುವಂಥದ್ದು.
ಇನ್ನು ಮಾರುಕಟ್ಟೆಯಲ್ಲಿ ಈಗ ಸಾಕಷ್ಟು ವ್ಯಾಪಾರಿಗಳು ಕೂಡ ಏನು ಗ್ರಾಹಕರನ್ನ ಮನವೊಲಿಸುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದ್ರೆ ಟೈಮ್ ಆಗ್ತಿದ್ದಂಗೆ ಹೂವು ಕೂಡ ಬಾಡಿ ಹೋಗುವಂತ ಕಾರಣಕ್ಕಾಗಿ ಅವರ ದರಕ್ಕೆ ತಕ್ಕಂತೆ ಮಾತಾಡಿಕೊಂಡು ಏನು ಅದನ್ನ ಸೇಲ್ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಇನ್ನು ಮಾರ್ಕೆಟ್ ಅಲ್ಲಿ ಜನ ಬಂದಿರುವಂತಹ ಕಾರಣಕ್ಕಾಗಿ ಎಲ್ಲೆಡೆ ಕೂಡ ಟ್ರಾಫಿಕ್ ಜಾಮ್ ಕೂಡ ಆಗಿರುವಂತದ್ದು. ಈ ಒಂದು ರಸ್ತೆಯಲ್ಲಿ ವಾಹನ ಸಂಚಾರವನ್ನೇ ಕಂಪ್ಲೀಟ್ ಆಗಿ ಸ್ಥಗಿತಗೊಳಿಸಲಾಗಿದೆ. ಯಾಕಂದ್ರೆ ಈಗ ಜನರು ಓಡಾಡುವಂತಹ ಕಾರಣಕ್ಕಾಗಿ ಗ್ರಾಹಕರಿಗೂ ತೊಂದರೆ ಆಗಬಾರ್ದು, ವ್ಯಾಪಾರಿಗಳಿಗೂ ತೊಂದರೆ ಆಗಬಾರ್ದು ಅಂತೇಳಿ 9 ಗಂಟೆವರೆಗೂ ಕೂಡ ಯಾವುದೇ ರೀತಿಯ ವಾಹನಗಳು ಓಡಾಡಬಾರ್ದು ಅಂತೇಳಿ ಕೆಲಸ ಮಾಡಲಾಗಿದೆ. ಟ್ರಾಫಿಕ್ ಪೊಲೀಸರು ಕೂಡ ಬೆಳಗ್ಗೆಯಿಂದನೂ ವಾಹನಗಳನ್ನ ನಿಯಂತ್ರಣ ಮಾಡುವಂತಹ ಕೆಲಸದಲ್ಲಿ ಬ್ಯುಸಿ ಆಗಿರುವಂಥದ್ದು. ಮತ್ತು ಲಾ ಆ್ಯಂಡ್ ಆರ್ಡರ್ ಪೊಲೀಸರು ಇಲ್ಲಿ ಯಾವುದೇ ರೀತಿಯಂತ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ಹೇಳ್ಬಿಟ್ಟು ಅವರು ಕೂಡ ಭದ್ರತೆಯನ್ನು ಕಲ್ಪಿಸುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಟ್ರಾಫಿಕ್ ಪೊಲೀಸರು ವಾಹನಗಳನ್ನ ಮೂವ್ ಮಾಡಿಸುವಂತಹ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಗ್ರಾಹಕರು ಜೊತೆಗೆ ಇಲ್ಲಿರುವಂತಹ ವ್ಯಾಪಾರಿಗಳು ಈ ಒಂದು ಬಿಸ್ನೆಸ್ ಅಲ್ಲಿ ಎಲ್ಲರೂ ಕೂಡ ಬ್ಯುಸಿ ಆಗಿದ್ದಾರೆ. ಸೊ ನಾನು ಈಗ ಇನ್ನು ಮಾತಾಡಿಸ್ತೀನಿ, ಸುಮಾರು ಜನ ಇದ್ದಾರೆ ಎಲ್ಲರೂ ಕೂಡ. ಸೊ ಅವ್ರನ್ನ ಕೇಳ್ತೀನಿ. ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್. ತುಂಬಾ ಚೆನ್ನಾಗಿ ನಡೀತಾ ಇದೆ. ನಾವು ದುರ್ಗಾದೇವಿ ದೇವಸ್ಥಾನಕ್ಕೆ ಒಂದು 6,000-7,000 ರೂಪಾಯಿ ಹೂವು ತಗೊಂಡ್ವಿ. ಪ್ರತಿ ವರ್ಷ ಅಲಂಕಾರ ಮಾಡ್ತೀವಿ ಕತ್ರಗುಪ್ಪಲ್ಲಿ. ಚೆನ್ನಾಗಿ ನಡೀತಾ ಇದೆ ಸರ್. ಈ ಹೂವಿನ ರೇಟ್ ಏನೋ ಜಾಸ್ತಿ ಆಗಿದೆ ಸರ್? ಹೂವಿನ ರೇಟು ಒಳಗಡೆ ಹೋದ್ರೆ ತುಂಬಾ ರೇಟು, ನಿಮ್ಗೆ ಆಮೇಲೆ ಬಂದ್ರೆ ಇಲ್ಲಿ ಒಂದು ಸ್ವಲ್ಪ ಕಮ್ಮಿ ಇದೆ. ಪಾಪ ಅವರೆಲ್ಲ ಖಾಲಿ ಮಾಡಿಸ್ತಾರೆ ಜನನ ಅನ್ಬಿಟ್ಟು ಅಂಗಡಿಯವರು, ಅವರು ಸ್ವಲ್ಪ ಕಮ್ಮಿ ಕೊಡ್ತಾ ಇದ್ದಾರೆ. ಹೋದ ವರ್ಷ ಸ್ವಲ್ಪ ಕಡಿಮೆ ಇದೆ ಸರ್. ಈ ಸರ್ ಕಡಿಮೆ ಇದೆ. ಹಣ್ಣು ಸರ್, ಹಣ್ಣು ರೇಟ್ ಹಣ್ಣು ಮಾಮೂಲಿ ಹಣ್ಣಿನ ರೇಟು ಅದೇ ತರನೇ ಇದೆ, ಪರವಾಗಿಲ್ಲ. ಈ ಬಾರಿ ಹಬ್ಬ ಮಾಡಕ್ಕೆ ಯಾವ್ದೇ ರೇಟಿನ ಟೆನ್ಷನ್ ಇಲ್ಲ ಸರ್? ಏನಿಲ್ಲ ಸರ್, ಆರಾಮ ಮಾಡಬಹುದು, ಏನ್ ತೊಂದರೆ ಇಲ್ಲ, ಚೆನ್ನಾಗಿದೆ. ಹಾ, ಎಲ್ಲಿ ಕರೆದ ಅವ್ರನ್ನ? ಆಯ್ತು ಸರ್, ಥ್ಯಾಂಕ್ ಯು ಸರ್. ಸೊ ಈಗ ನೋಡ್ಬೋದು, ಜನಕ್ಕೆ ಹೋದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈ ಬಾರಿ ಯಾವುದೇ ರೀತಿಯ ಟೆನ್ಷನ್ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅಂತ ಹೇಳುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಸದ್ಯಕ್ಕೆ ಬೆಳಗ್ಗೆಯಿಂದನೂ ಕೂಡ ಜನ ತಮ್ಗೆ ಬೇಕಾದಂತಹ ವಸ್ತುಗಳನ್ನು ಖರೀದಿ ಮಾಡಿಕೊಂಡು ಮನೆಗಳಿಗೆ ಹೋಗ್ತಿರುವಂತಹ ದೃಶ್ಯನೂ ಕೂಡ ನಾವು ನೋಡ್ತಾ ಇದ್ದೀವಿ. ಇನ್ನು ಈ ಟ್ರಾಫಿಕ್ ಜಾಮ್ ಈಗ ನೋಡಿ 9 ಗಂಟೆ ಆಯ್ತು ಈಗ. ಹೀಗಾಗಿ ಈ ವಾಹನಗಳು ಕೂಡ ಓಡಾಟ ಕೂಡ ಹೆಚ್ಚಾಗ್ತಾ ಇದೆ. ಪೊಲೀಸರು ಇಲ್ಲಿರುವಂತಹ ಮಾರ್ಕೆಟ್ ಅಂದರೆ ಬೀದಿ ಬದಿ ಏನು ಮಾರುಕಟ್ಟೆ ಇತ್ತು ಅವರನ್ನು ಕಳಿಸುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಸದ್ಯಕ್ಕೆ ಇದು ಮಾರುಕಟ್ಟೆಯ ಚಿತ್ರಣ. ಇನ್ನು ನಾಳೆಯೂ ಕೂಡ ಇದೇ ರೀತಿಯಾದಂತಹ ಒಂದು ರಶ್ ಕೂಡ ನಾವು ಕಂಡುಕೊಳ್ಬೋದು. ಯಾಕಂದರೆ ಏನು ನಾಳೆಯೂ ಕೂಡ ಹಬ್ಬದ ಒಂದು ಇರುವಂಥ ಕಾರಣಕ್ಕಾಗಿ ವಾಹನ ಪೂಜೆಗಳನ್ನು ಮಾಡುವಂಥ ಕೆಲಸ ಮಾಡ್ತಾರೆ. ದೇವಿ ಪೂಜೆ ಕಡೆ ಆರಾಧನೆ ಮಾಡುವಂತಹ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯ ತೊಂದರೆ ಆಗ್ಬರ್ತದೆ. ಮೇಡಮ್ ಕೂಡ ಅಲ್ಲಿ ಶಾಪಿಂಗ್ ಮಾಡ್ಕೊಂಡಿದ್ದಾರೆ. ಮೇಡಮ್ ಏನೇನು ಖರೀದಿ ಮಾಡಿದ್ರಿ ಮೇಡಮ್? ಸರ್ ಬರೀ ಹೂವನೇ ಸರ್. ಎಷ್ಟಾಯ್ತು ರೇಟ್? ಜಾಸ್ತಿ ಇತ್ತಾ? ಇದೆ ಸರ್, ರೇಟ್ ಜಾಸ್ತಿ ಇದೆ ಸರ್. ಏನು ರೇಟ್ ಜಾಸ್ತಿ ಇತ್ತು? ಎಷ್ಟಿತ್ತು? ಇದು 1,500 ರೂಪಾಯಿ ರೋಸು. ಹೌದಾ? ಕೆಜಿಗೆ? ಕೆಜಿ ಅಲ್ಲ, ಹಾರ. ಒಂದು ಹಾರಕ್ಕೆ 1,500? 500. ತುಂಬ ಜಾಸ್ತಿ ಅನಿಸ್ಲಿಲ್ಲ? ಜಾಸ್ತಿ ಅನ್ಸ ಏನು ಮಾಡೋಕ್ಕಾಗಲ್ಲ. ಮತ್ತು ಬೇರೆ ಏನೇನು ರೇಟ್ ನೋಡಿದ್ರಿ? ನಾನು ಅಷ್ಟೇ ಸರ್, ಯಾವುದೂ ನೋಡಿಲ್ಲ. ಹಣ್ಣಿನ ರೇಟ್ ಮೇಡಮ್ ಈ ಸತಿ ಹೆಂಗಿದೆ? ಗೊತ್ತಿಲ್ಲ ಸರ್, ನಾನು ಅದೆಲ್ಲ ವಿಚಾರಿಸಿಲ್ಲ. ಹೇಗೆ ಮಾಡ್ತೀರಿ? ಹಬ್ಬ ಹೇಗೆ ನಡೀತಿದೆ ಮನೆಯಲ್ಲಿ? ಪರವಾಗಿಲ್ಲ, ಜೋರು ನಡೀತಿದೆ. ರೇಟ್ ಏನು ಟೆನ್ಷನ್ ಇಲ್ವಲ್ಲ? ಇಲ್ಲ ಸರ್. ಸೊ ಈಗ ಸಾರ್ವಜನಿಕರ ಅಭಿಪ್ರಾಯಗಳು ಕೂಡ ಸ್ವಲ್ಪ ಬದಲಾಗ್ತಾ ಇದೆ. ಕೆಲವೊಂದಿಷ್ಟು ಜನ ಹೆಚ್ಚಾಗ್ತಿದೆ ಅಂತ ಹೇಳಿದ್ರೆ, ಇನ್ನೂ ಕೆಲವೊಂದಿಷ್ಟು ಜನ ಇಲ್ಲ ಕಡಿಮೆ ಇದೆ ಅಂತ ಹೇಳ್ತಾರೆ. ಬಟ್ ವ್ಯಾಪಾರಿಗಳು ಮಾತ್ರ ಬೆಳಗ್ಗೆಯಿಂದನೂ ಕೂಡ ಭರ್ಜರಿಯಾಗಿ ವ್ಯಾಪಾರಗಳು ಮಾಡ್ತಿದ್ದಾರೆ. ಯಾಕಂದರೆ ಈ ಬಾರಿ ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈ ಬಾರಿ ಅತಿ ಹೆಚ್ಚು ಜನ ಮಾರುಕಟ್ಟೆಗೆ ಬಂದಿರುವಂಥ ದೃಶ್ಯಗಳನ್ನ ನಾವು ಕೂಡ ನೋಡ್ತಾ ಇದ್ದೀವಿ. ಯಾಕಂದರೆ ಪ್ರತಿ ವರ್ಷ ಹೋಲಿಸುವಂತಹ ಸಂದರ್ಭದಲ್ಲಿ ಈ ಬೇರೆ ಬೇರೆ ಭಾಗಗಳಿಂದ ಬರುವಂತಹ ಒಂದು ರೈತರ ಸಂಖ್ಯೆ ಕಡಿಮೆ ಇತ್ತು. ಹಾಗಾಗಿ ಗ್ರಾಹಕರು ಕೂಡ ಆಯಾ ಭಾಗಕ್ಕೆ ಹೋಗಿ ಖರೀದಿ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಆದರೆ ಈ ಬಾರಿ ಬೆಂಗಳೂರಿನ ಸುತ್ತಮುತ್ತಲಿರುವಂತಹ ಹಳ್ಳಿಯ ಜನ ಇಲ್ಲೇ ಮಾರುಕಟ್ಟೆಗೆ ಬಂದು ಮುಕ್ತವಾಗಿ ಮಾರಾಟ ಮಾಡೋದಕ್ಕೆ ಇಲ್ಲಿ ಅವಕಾಶವನ್ನು ಕಲ್ಪಿಸಿರುವಂತಹ ಕಾರಣಕ್ಕಾಗಿ ಗ್ರಾಹಕರು ಬೆಂಗಳೂರು ಜನ ಎಲ್ಲರೂ ಕೂಡ KR ಮಾರ್ಕೆಟ್ಗೆ ಬಂದು ಖರೀದಿ ಮಾಡ್ತಾ ಇದ್ದಾರೆ. ರೈತರು ಕೂಡ ಖುಷಿಯಾಗಿರುವಂಥದ್ದು. ಸದ್ಯಕ್ಕೆ ಇದು ಮಾರುಕಟ್ಟೆಯ ಒಂದು ಚಿತ್ರಣ. ಸದ್ಯಕ್ಕೆ ಎಲ್ಲರೂ ಕೂಡ ಈ ಆಯುಧ ಪೂಜೆ ಮತ್ತು ವಿಜಯದಶಮಿ ಆಚರಣೆಗೆ ಬೇಕಾದಂತಹ ಎಲ್ಲ ವಸ್ತುಗಳನ್ನು ಕೂಡ ಖುಷಿಯಿಂದ ಖರೀದಿ ಮಾಡುವಂತಹ ದೃಶ್ಯ ಕೂಡ ಕಂಡು ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.